ಪತ್ರಕರ್ತನ ಮೇಲೆ ತೀರ್ಥಹಳ್ಳಿ ಪೊಲೀಸರಿಂದ ಹಲ್ಲೆ ಯತ್ನ. ತೀರ್ಥಹಳ್ಳಿ ಇನ್ಸ್ಪೆಕ್ಟರ್ ಅಶ್ವಥ್ ಗೌಡರಿಂದ ಹಲ್ಲೆಗೆ ಯತ್ನವಾಗಿರುವಂತದ್ದು. ಶಿವಮೊಗ್ಗ ಜಿಲ್ಲಾ ಎಸ್ಪಿ ಭೇಟಿ ಮಾಡಿದ ವೇಳೆಯಲ್ಲೇ ಈ ರೀತಿಯ ಘಟನೆ ನಡೆದಿದೆ. ತೀರ್ಥಹಳ್ಳಿಯ ಮುರಾರ್ಜಿ ದೇಸಾಯಿ ವಸತಿ ನಿಲಯಕ್ಕೆ ಭೇಟಿ ನೀಡಿದ ಎಸ್ಪಿ. ಪತ್ರಕರ್ತನ ಮೇಲೆ ತೀರ್ಥಹಳ್ಳಿ ಪೊಲೀಸರಿಂದ ಹಲ್ಲೆ ಯತ್ನ. ತೀರ್ಥಹಳ್ಳಿ ಇನ್ಸ್ಪೆಕ್ಟರ್ ಅಶ್ವಥ್ ಗೌಡ್ರಿಂದಲೇ ಈ ಹಲ್ಲೆಗೆ ಯತ್ನವಾಗಿರುವಂತದ್ದು. ಶಿವಮೊಗ್ಗ ಜಿಲ್ಲಾ ಎಸ್ಪಿ ಭೇಟಿ ವೇಳೆಯಲ್ಲಿ ಈ ರೀತಿಯ ಘಟನೆ ನಡೆದಿದೆ. ತೀರ್ಥಹಳ್ಳಿಯ ಮುರಾರ್ಜಿ ದೇಸಾಯಿ ವಸತಿ ನಿಲಯಕ್ಕೆ ಎಸ್ಪಿ ಭೇಟಿ ನೀಡಿದ್ರು. ವಿಚಾರಣೆಯ ಬಳಿಕ ಸ್ಟೇಷನ್ಗೆ ತೆರಳುವಾಗ ದಾರಿಯಲ್ಲಿ ಜನಸಂದಣಿ ಇತ್ತು. ನಿಯಂತ್ರಿತ ಮಾಡುವಂತಹ ಭರಾಟೆಯಲ್ಲಿ ಇನ್ಸ್ಪೆಕ್ಟರ್ ಅಶ್ವಥ್ ಗೌಡ್ರಿಂದ ಅವಾಚ್ಯ ಶಬ್ದಗಳ ಬಳಕೆಯಾಗತ್ತೆ. ಸಾರ್ವಜನಿಕರಿಗೆ ಅವಾಚ್ಯ ಶಬ್ದಗಳಿಂದ ಬೈಯುತ್ತಿದ್ದ ಇನ್ಸ್ಪೆಕ್ಟರ್ ಈ ಎಲ್ಲಾ ದೃಶ್ಯಾವಳಿಗಳನ್ನ ತನ್ನ ಕ್ಯಾಮರಾದಲ್ಲಿ ಪತ್ರಕರ್ತರಾಗಿದ್ದಂತಹ ವಿ ನಿರಂಜನ್ ಅವರು ಸೆರೆ ಹಿಡಿತಾರೆ. ತೀರ್ಥಹಳ್ಳಿ ತಾಲೂಕಿನ ಅರೆಕಾಲಿಕ ವರದಿಗಾರ ನಿರಂಜನ್ ಅವರು ವಿಡಿಯೋ ಡಿಲೀಟ್ ಮಾಡುವಂತೆ ಇನ್ಸ್ಪೆಕ್ಟರ್ ಜೀಪ್ ಚಾಲಕನಿಂದ ಬೆದರಿಕೆ ಹಾಕಿಸಿದ್ದಾರೆ. ಬಳಿಕ ಠಾಣೆಗೆ ಕರೆದೊಯ್ದು ಪ್ರಕರಣ ದಾಖಲಿಸ್ತೀನಿ ಅಂತ ಬೆದರಿಕೆ ಕೂಡ ಹಾಕಿದ್ದಾರೆ. ಈ ಸಮಯದಲ್ಲಿ ದೈಹಿಕ ಹಲ್ಲೆಗೂ ಕೂಡ ಇನ್ಸ್ಪೆಕ್ಟರ್ ಅಶ್ವಥ್ ಗೌಡ ಮುಂದಾಗಿರುವಂತದ್ದು. ಬಲವಂತವಾಗಿಯೇ ಮೊಬೈಲ್ ಅನ್ನ ಕಸಿದುಕೊಂಡು ವಿಡಿಯೋವನ್ನ ಡಿಲೀಟ್ ಮಾಡಿದ್ದಾರೆ ಇನ್ಸ್ಪೆಕ್ಟರ್ ಅಶ್ವಥ್ ಗೌಡ. ಸದ್ಯ ಠಾಣೆಯ ಮುಂದೆ ಧರಣಿಗೆ ಪತ್ರಕರ್ತರೆಲ್ಲ ಮುಂದಾಗಿರುವಂತದ್ದು. ಧರಣಿ ಕುಳಿತುಕೊಂಡಿದ್ದಾರೆ. ಈ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇರಬಹುದು. ಈತನೇ ಅಶ್ವಥ್ ಗೌಡ ಇನ್ಸ್ಪೆಕ್ಟರ್. ಇವರು ಈತ ನಿನ್ನೆ ಮುರಾರ್ಜಿ ದೇಸಾಯಿ ನಿಲಯಕ್ಕೆ ಆಗಮಿಸಿರ್ತಾರೆ. ಭೇಟಿಯ ನಂತರ ವಿಚಾರಣೆಯೆಲ್ಲ ನಡೆಯುತ್ತೆ. ಸ್ಟೇಷನ್ ಕಡೆ ತೆರಳುವಾಗ ದಾರಿಯಲ್ಲಿ ವಿಪರೀತ ಜನರಿರ್ತಾರೆ, ಜನಸಂದಣಿ ನೆರೆದಿರುತ್ತೆ. ಈ ಜನರನ್ನ ನಿಯಂತ್ರಿಸುವಂತ ಒಂದು ಭರಾಟೆಯಲ್ಲಿ ಅಶ್ವಥ್ ಗೌಡ್ರು ಅವಾಚ್ಯ ಶಬ್ದಗಳಿಂದ ಸಾರ್ವಜನಿಕರಿಗೆಲ್ಲ ಬೈದು ಬಿಡ್ತಾರೆ. ಇದನ್ನೆಲ್ಲ ನೋಡಿದಂತಹ ಅಲ್ಲಿನ ಅರೆಕಾಲಿಕ ವರದಿಗಾರರಾಗಿದ್ದಂತಹ ನಿರಂಜನ್ ಅವರು ತಮ್ಮ ಕ್ಯಾಮ್ರಾದಲ್ಲಿ ಆ ದೃಶ್ಯಾವಳಿಗಳನ್ನ ಸೆರೆ ಹಿಡಿತಾರೆ, ರೆಕಾರ್ಡ್ ಮಾಡ್ಕೊಳ್ತಾರೆ. ಇದನ್ನ ಗಮನಿಸಿದ ಇನ್ಸ್ಪೆಕ್ಟರ್ ಅಶ್ವಥ್ ಗೌಡ್ರ ಇದನ್ನ ಡಿಲೀಟ್ ಮಾಡಬೇಕು ಅಂತ ಬೆದರಿಕೆಯನ್ನ ಹಾಕ್ತಾರೆ. ಇದೆಲ್ಲ ಆದ್ಮೇಲೆ ಹಲ್ಲೆಗೆ ಕೂಡ ಮುಂದಾಗಿರುವಂತದ್ದು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.